ಅತ್ಯಂತ ಶ್ರೇಷ್ಠವಾದ ಪುರಾಣ. ವ್ಯಾಸ ಭಗವಾನರು ವೇದಗಳನ್ನು ವಿಭಾಗ ಮಾಡಿದರು, ಬ್ರಹ್ಮಸೂತ್ರವನ್ನು ಬರೆದರು, ಮಹಾಭಾರತವನ್ನು ಬರೆದರು. ಅವರ ಮನಸ್ಸಿಗೆ ಶಾಂತಿ ಸಿಗಲಿಲ್ಲದು. ಆವಾಗ ಈ ಭಾಗವತವನ್ನು ಬರಿಬೇಕು ಅಂತ ಇಚ್ಛೆ ಮಾಡಿದರು. ಭಾಗವತ ಅಂದರೆ ಭಗವಂತನ ಲೀಲೆಗಳು. ಭಗವಂತನಲ್ಲಿ ಭರವಸೆ ಇಲ್ಲದವರಿಗೂ ಕೂಡ ಭರವಸೆಯನ್ನು ಹುಟ್ಟಿಸುವಂತಹ ಗ್ರಂಥ ಯಾವುದಾದ್ರೂ ಇತ್ತನದು ಭಾಗವತ್ ಪುರಾಣ. ಹೇಳಿದ್ರಲ್ಲ, ನಾಸ್ತಿಕರು ಕೂಡ ಆಸ್ತಿಕರಾಗಬಹುದು. ಆದ್ದರಿಂದ ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ಪರಿಶುದ್ಧ ಮಾಡ್ತದೆ. ಮನಸ್ಸು ಬುದ್ಧಿ ಪರಿಶುದ್ಧ ಆಗಬೇಕಾಗ್ಯದ. ಅದು ಪರಿಶುದ್ಧ ಆಗಬೇಕಾಗಿತ್ತಂದ್ರೆ ಮಹಾತ್ಮರ ಲೀಲೆಗಳನ್ನು ಕೇಳಬೇಕಾಗ್ತದೆ. ಮಹಾತ್ಮರ ಲೀಲೆಗಳನ್ನು, ಭಗವಂತನ ಲೀಲೆಗಳನ್ನು ನಾವು ಇಷ್ಟೇ ಸೀಮಿತವಾದ ಬುದ್ಧಿಯುಳ್ಳವರಾಗಿದ್ದೇವೆ ಅಲ್ರಿ. ನಮಗೆ ಭಗವಂತನ ಪರಿಪೂರ್ಣತೆಯ ಪರಿಚಯ ಇಲ್ಲ. ಯಾವ ಮಹಾತ್ಮರಿಗೆ ಪರಿಪೂರ್ಣತೆಯ ಪರಿಚಯ ಆಗಿತ್ತು ಅಂದರೆ ಅವ್ರಿಗೆ ಇನ್ನೊಂದರ ಅಪೇಕ್ಷೆ ಆಗುವುದಿಲ್ಲ. ಆಕತಿ ಅಂದ್ರೆ ಇನ್ನು ಕೊಡ ಖಾಲಿ ಐತೆ ಅಂದಂಗೆ ಆತು, ಹೌದಲ್ರಿ. ಮಹಾತ್ಮರು ಅವ್ರಿಗೆ ಇಚ್ಛೆ ಇಲ್ಲ. ತುಂಬಿದ ಕೊಡವಂದ್ರೆ ಕೊಡದಾಗ ನೀರು ಹಾಕಾಕ ಜಾಗ ಇಲ್ಲ. ನಮ್ಮದು ತುಂಬಿದ ಕೊಡ ಆಗಿಲ್ಲ, ಅರ್ಕಳಿನ ಆಯ್ತೇನ. ಬೇಕು 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 ಅಲ್ಲ. ಈ ಬೇಕದ ಬೆನ್ನು ಹತ್ತಿ ನಾವು ಏನಾಗಿದ್ದೀವಿ ಅಂತ ಕೇಳಿದರೆ ಭಿಕ್ಷುಕರಾಗಿದ್ದೀವಿ. ಆ ಭಗವಂತನಲ್ಲಿ ನಮ್ಮ ಉದ್ಧಾರದ ಭಿಕ್ಷೆಯನ್ನು ಬೇಡೋಣ. ಅಪ್ಪ ನನ್ನ ಉದ್ಧಾರ ಆಗಲಿ, ಮನಸ್ಸ ನಮ್ಮ ಉದ್ಧಾರ ಆಗಲಿ. ಈ ಒಂದು ರೀತಿಯಿಂದ ನಾವು ಭಗವಂತನಲ್ಲಿ ವಿಶ್ವಾಸ ಅಂದರೆ ಯಾಕೆ ಅಂತ ಕೇಳ, ಭಗವಂತ ವ್ಯಾಪಕ ಅದಾನ, ದಯಾಸಾಗರ ಅದಾನೆ. ನಮ್ಮ ಬುದ್ಧಿ ವ್ಯಾಪಕ ಆಗಬೇಕಾಗೈತಿ. ವ್ಯಾಪಕದ ಸಂಬಂಧ ಪಡಿಸ್ಬೇಕು ನಮ್ಮ ಬುದ್ಧಿಯನ್ನು. ಮುದ್ದೆಗಬ್ಬಿನ ನೀರುಳಿರಿಸಿದೊಡದ್ದುವುದು, ಬಳಿಕದನೆ ಪಾತ್ರೆ ತಿದ್ದಿದರೆ ತೇಲುವುದು. ತಿಳಿಯ ಪರಿಯಲಿ ಬುದ್ಧಿ ಹೊದ್ದಿ ಸಂಸ್ಕೃತಿ ಧರ್ಮವನು ತಾ ಬದ್ಧವಾಗಿಹುದಮಲಬೋಧ. ಸದದ್ವಯಾತ್ಮನ ತಿಳಿದು ಜೀವನ್ಮುಕ್ತವಾಗಿಹುದು. ಬುದ್ಧಿನೇ ಬಂಧಕ್ಕೆ ಕಾರಣ, ಬುದ್ಧಿನೇ ಜೀವನ್ಮುಕ್ತಿಗೆ ಕಾರಣ. ಎಂಥ ಬುದ್ಧಿ ನೋಡ್ರಿ, ಅವರು ದೃಷ್ಟಾಂತ ಕೊಡ್ತಾರೆ. ಮುದ್ದೆ ಕಬ್ಬಿನ ನೀರೊಳಿರಿಸಿದೊಡದ್ದು. ಅದು ಕಬ್ಬಿಣದ ಗುಂಡ ನೀರಾಗಿಟ್ಟರೆ ಅದೇನು ಮಾಡ್ತದ? ಮುಳುಗುತ್ತದ. ಅದನ್ನೇ ನಾವು ಕಂಬಾರ ಕೈಯಾಗ ಕೊಟ್ಟು ಅಂದರೆ ಕಾಸ್ತನ ಬಡಿತಾನ ಅಗಲಾಗ್ತೈತಿ. ಒಂದು ನೌಕೆ ಮಾಡ್ತಾನೆ. ಈಗದು ತೇಲ್ತದ. ಅದೇನ ಎಷ್ಟು ಕೆ ಜಿ ಅಂತ ಕಡಿಮೆ ಆಗಿಲ್ಲ, ಎಷ್ಟು ಕೆ ಜಿ ಐತೆ ಅಷ್ಟು ಕೆ ಜಿನ ಅದ. ಆಕಾರ ಬದಲಾಗ್ಯದೆ, ಪರಿವರ್ತನೆ ಆಗ್ಯದೆ ಅಲ್ರಿ. ಹಾಗೆ ನಮ್ಮ ಬುದ್ಧಿ
ಪ್ರಪಂಚವೊಂದ ಅಪ್ಪಿಕೊಂಡ ಏನೈತಿ ಮುದ್ದೆಗಬ್ಬಿನ ಮುಳುಗುತ್ತದ. ಪ್ರಪಂಚದಲ್ಲಿ ಯಾರು ಆಸಕ್ತಿ ಉಳ್ಳವರಾಗಿದ್ದಾರೆ ಅದು ಮುಳುಗ್ತಾರೆ. ಅದು ಹಂಗೆ ಮುಳಿಕೊಂತ ಬಂದೀವಿ ನಾವು. ಎಷ್ಟು 84 ಲಕ್ಷ ತೇಲಾಕ ಬರುವಲ್ದು ನಮಗೆ. ಯಾಕೆ? ಕಂಬಾರನ ಕೈಯಾಗ ನೀವು ಕೆಬ್ಬಣ ಕೊಡಲಿಲ್ಲ ಅಂತ ಅಂದ್ರೆ ಅದು ತೆಳ್ಳಗೆ ಹಾಕಿದ್ದಿದ್ದಿಲ್ಲ. ಮಹಾತ್ಮರ ಕೈಯಾಗ ನೀವು ಬುದ್ಧಿ ಕೊಡಲಿಲ್ಲ ಅಂದ್ರೆ ಅದು ಜೀವನ ಮುಕ್ತ ಆಗೋದಿಲ್ಲ. ಬೇಕಾದ್ರೆ ಒಂದು 10,000 ರೂಪಾಯಿ ತಗೋರಿ, ಹೌದಲ್ರಿ? ಬುದ್ಧಿ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ಅದು ಸಾತ್ವಿಕ ಆಗಬೇಕು, ಸತ್ವಗುಣ ಪೂರ್ಣ ಆಗಬೇಕು. ಭಗವಂತನನ್ನು ತಿಳಿಲಾಕ ಸಾಮರ್ಥ್ಯ ಬರ್ತದೆ. ಅದು ಸಾಮರ್ಥ್ಯ ಬರಬೇಕಾಗಿತ್ತು ಅಂತಂದ್ರೆ ಒಂದೀಟ ಸತ್ಸಂಗ ಮಾಡ್ಲಾಕ ನಾವು ಕಲಿಬೇಕು. ಬಹಳ ಲಾಭದ ಸತ್ಸಂಗದಾಗ ಜಾಡ್ಯಂ ಧೀಯೋ ಹರತಿ ಸಿಂಚತಿ ವಾಚಿ ಸತ್ಯಂ ಮಾನೋನ್ನತಿಂ ದಿಶತಿ ಪಾಪಮಪಾಕರೋತಿ. ಅಲ್ಲ, ಏನು ಮಾಡ್ತದೆ ಸತ್ಸಂಗ? ಏನು ಮಾಡಲಿಕ್ಕಿಲ್ಲ. ಜಾಡ್ಯಂ ಧೀಯೋ ಹರತಿ. ಜಾಡ್ಯಂ ಧೀಯೋ ಅಂದ್ರೆ ಬುದ್ಧಿ. ಬುದ್ಧಿಯಲ್ಲಿರುವ ಜಡತನವನ್ನು ಸತ್ಸಂಗ ಏನು ಮಾಡ್ತದ? ತೆಗೆತದ ಅಲ್ರಿ? ಬುದ್ಧಿಯಲ್ಲಿರುವ ಮನಸ್ಸಿನಲ್ಲಿರುವ ಜಡತನ ಏನದ ಅಲ್ಲ. ನಮ್ಮ ಮನಬುದ್ಧಿಗಳು ಜಡವನ್ನೇ ಆಶ್ರಯ ಮಾಡಿಕೊಂಡಾವೆ. ಜಡವಾಗಿರ್ತಕ್ಕಂಥ ಪದಾರ್ಥಗಳನ್ನೇ ಆಶ್ರಯ ಮಾಡಿಕೊಂಡಿದ್ದಾವೆ. ಅವುಗಳನ್ನು ಆ ಜಡ ಪದಾರ್ಥಗಳಲ್ಲಿ ಅಪೇಕ್ಷೆ ಉಳ್ಳ ಬುದ್ಧಿಯನ್ನು ಮನಸ್ಸನ್ನು ಕೊಡಬೇಕು ಅಲ್ರಿ? ಮಂಡೆ ಮಾಸಿದೊಡೆ ಮಜ್ಜನವ ಮಾಡುವುದು, ಬಟ್ಟೆ ಮಾಸಿದೊಡೆ ಮಡಿವಾಳಂಗಿಕ್ಕುವುದು, ಮನ ಮಾಸಿದೊಡೆ ಕೂಡಲ ಸಂಗನ ಶರಣರ ಏನು ಮಾಡಬೇಕು? ಸಂಘ ಮಾಡಬೇಕು. ನಾವು ಹಿಂದೆ ಮುಂದೆ ಎಲ್ಲರೂ ನಮ್ಮ ಮಂದೆಲ್ಲ ಪ್ರಪಂಚವನ್ನು ನಂಬಿದವರೇ ಅದಾರ, ಪರಮಾತ್ಮನನ್ನು ನಂಬಿದಿಲ್ಲ. ನೀ ಎಷ್ಟು ಪ್ರಪಂಚವನ್ನು ನಂಬಿದೆ ಅಷ್ಟು ಪರಮಾತ್ಮನ ನಂಬಿದೆ ಅಂತಂದ್ರೆ ಕೆಲಸ ತಡ ಆಗೋದಿಲ್ಲ. ಅವು ಹ್ಯಾಂಗದ ಅನ್ನೋದು ನಮ್ಗೆ ಗೊತ್ತೇ ಇಲ್ರಿ. ಹ್ಯಾಂಗೆ ನಂಬಬೇಕು? ನಮಗೆ ದುಡ್ಡ ನಂಬೇದೀವಿ ನಾವು. ಯಾಕೆ? ದುಡ್ಡೇ ದೊಡ್ಡಪ್ಪ, ಹೌದಲ್ರಿ? ದೊಡ್ಡಪ್ಪ. ಅದನ್ನು ನಂಬಿದೀವಿ. ಅದನ್ನು ಆ ನಂಬಿಕೆ ಅನ್ನುವಂಥದ್ದು ಏನದಲ್ಲ ಜಾಡಿಸ್ತಾರೆ ಮಹಾತ್ಮರು ಅಲ್ರಿ? ಜಾಡಿಸ್ತಾರೆ. ಗುರು ನಾನಕರು ಅಂತ ಹೇಳಿ ನಿಮ್ಗೆ ಗೊತ್ತೈತೆ. ಗುರು ನಾನಕರು ಸಂಚಾರ ಮಾಡುತ್ತಾ ಒಬ್ಬ ಶ್ರೀಮಂತನ ಮನೆಗೆ ಬಂದರು. ಏನು ಶ್ರೀಮಂತ್ರಿ ಅವ, ಭಾರಿ ಗಂಡ ಹೆಂಡತಿ ಬಂದ ಪಾದಕ್ಕೆ ನೀರು ಹಾಕಿದ್ರು. ಅಪ್ಪ ಬರಬೇಕು. ಗುರುಗಳು ಸ್ವಲ್ಪ ಮ್ಯಾಲೆ ನೋಡಿದ್ರು, ಮನೆ ಮ್ಯಾಲೆ ಒಂದು 100 ನಿಶಾನೆ ಇದ್ದು. ಆಶ್ಚರ್ಯ ಆತ ಅವ್ರಿಗೆ. ಏನು ಸಾವುಕಾರ, ನಿಶಾನೆ ಒಂದಿರ್ತೈತಿಪ್ಪ, 100 ನಿಶಾನೆ ಹಾಕಿದೆಲ್ಲೋ. ಅಪ್ಪಳ ನಮ್ಮ ಮಣ್ತಂದಾಗ ಒಂದು ಪದ್ಧತಿ ಅದ ರೀ. ಏನೋಪ್ಪ, 1 ಕೋಟಿ ದುಡ್ಡು ಗಳಿಸಿದ್ರೆ 1 ನಿಶಾನೆ ಹಾರಿಸ್ತೀವ್ರಿ. ಅಂದ್ರೆ ಈಗ 100 ಕೋಟಿ ನೋಡ್ರಿ, 100 ಕೋಟಿ. ಅಬ್ಬಾ ಅಂದ್ರೆ ಅವ್ರು
ಕಾಂಚನ ಎಂಬ ನಾಯ ನೆಚ್ಚಿ ನಿಮ್ಮ ನನ್ನ ನಾನು ಮರೆದನಯ್ಯ. ಕಾಂಚನಕ್ಕೆ ವೇಳೆ ಅಲ್ಲದ ಲಿಂಗಕ್ಕೆ ವೇಳೆ ಇಲ್ಲವಯ್ಯ ಅಲ್ರಿ. ಹಡಿಕೆಗೆ ಮೆಚ್ಚಿದ ಸೊಣಗ ಅಮೃತ ದರ್ಶಿ ಬಲ್ಲುದೇ ಕೂಡಲ ಸಂಗಮ ದೇವ. ಹಡಿಕೆಗೆ ಮೆಚ್ಚಿದ ಸೊರಗ, ಸೊನಗಂದ್ರ ನಾಯಿ ಬಾಯಾಗ ಎಲು ಹಿಡ್ಕೊಂಡು ಓಡಾಡ್ತಿರ್ತೈತಿ. ಅದು ಯಾವ ನಾಯಿ ಅಂತ ಕೇಳಬೇಡ್ರಿ ಮತ್ತು. ಅದ್ರ ಮುಂದೆ ನೀವು ಅಮೃತ ಇಡ್ರಿ, ಅಮೃತ ಒಂದ ಎಲು ಒಂದು ಇಡ್ರಿ, ಯಾವುದಂತ ತಗೋತೈತೆ? ಎಲ್ಲವೂ ಹೌದು. ಹಂಗ ಈ ಮನಸ್ಸು ಏನು ಮಾಡೈತೆ ಅಂತ ಕೇಳಿ ಹಡಿಕೆಗೆ ಮೆಚ್ಚಿದ ಸ್ವರಗಣಂತೆ ಅಮೃತ ದೃಷ್ಟಿ ಬಲ್ಲುದೇ. ಸಾಹುಕಾರನ ಮನೆ ಒಳಗೆ ಹೋದರು, ಹೋಗಿ ಅವ್ರು ಏನು ಧರ್ಮ ಪ್ರಚಾರ ಮತ್ತೇನಿಲ್ಲ. ಮಹಾತ್ಮರ ಕೆಲಸ ಏನು? ಹೊಟ್ಟಿಯಾಗಿ ತಿರುಗಾಡೋದಿಲ್ಲ ಅವರು. 4 ಮಾತು ಯಾರಿಗರೇ ಮಾರ್ಗದರ್ಶನ ಮಾಡಬೇಕಂತ ತಿರುಗಾಡ್ತಾರೆ. ಮಹಾತ್ಮರ ಕೆಲಸ ಮತ್ತೇನು ಉಳಿದಿಲ್ಲ. ಅವ್ರಿಗೆ ಹೊಟ್ಟೆ ಚಿಂತಿರಂಗಿಲ್ಲ, ಬಟ್ಟೆ ಚಿಂತಿರಂಗಿಲ್ಲ. ಯಾಕ? ಕೊಡುವ ಶಿವ ದರಿದ್ರನಲ್ಲ ಅಲ್ರಿ. ಭಗವಂತನ ನಂಬಿದವರಿಗೆ ದಾರಿದ್ರ್ಯ ಅನ್ನುವಂಥದ್ದಿಲ್ಲವೇ ಇಲ್ಲ. ಅವರು ಈ ಸಾಹುಕಾರ ಮುಂಜಾನೆ ಸ್ನಾನ ಪೂಜೆ ಮಾಡಿಕೊಂಡು ನಾಷ್ಟ ಮಾಡಿ ಹೋದಂದ್ರೆ ರಾತ್ರಿ 9-10ಕ್ಕೆ ಬರೋ. ಯಾಕಂದ್ರೆ 4 ಮಿಲ್ ಅವನು 100 ಎಕರೆ ಜಮೀನ, ಸಾವಿರಾರು ಆಳುಗಳು, ಅದೆಲ್ಲ ಸುತ್ತ ಹಾಕಿ ಬರ್ಬೇಕಲ್ಲ ಅಲ್ರಿ. 3-4 ಕಾರ್ಖಾನೆಗಳು ಮಿಲ್ಗಳು ಇದ್ದು ಅಂದ್ರೆ 100 ಎಕರೆ ಜಮೀನು ಇತ್ತರ ನೀವರ ಯಾಕೆ ಇಲ್ಲಿ ಬರ್ತಿದ್ರಿ? ನಾವು ಇಲ್ಲತ್ತು ಬಂದೀರಿ, ಮತ್ತೇನದ? ಅವು ಇಲ್ಲತ್ತ ಬಂದೀರಿ. ಅದಕ್ಕೆ ನಾನು ಪರಮಾತ್ಮ ನಿಮ್ಮ ಶ್ರೀಮಂತರಾಗಲಿ ಅಂತ ಬೇಡ್ಕೊಳ್ಳೋದಿಲ್ಲ, ಬುದ್ಧಿವಂತರಾಗಲಿ ಅಂತ ಬೇಡ್ಕೋತೀನಿ ನಾ ಪರಮಾತ್ಮನಲ್ಲಿ. ಶ್ರೀಮಂತರಾಗಲಿ ಅಂತ ನಾ ಬೇಡ್ಕೊಳ್ಳೋದಿಲ್ಲ. ಸಿದ್ಧಾಡ ಇವ್ರು ಬುದ್ಧಿವಂತರಾಗಲಿಪ್ಪ ಅಲ್ರಿ. ಅವ ಬರಮ ರಾತ್ರಿ ಇವರು ಕಾಯ್ಕೋತ ಕುಂತರು. ಬಂದಂದ್ರೆ ಒಂದಿಟ್ಟು ಏನು 4 ಮಾತು ಹೇಳಬೇಕು, 4 ಮಾತು ಹೇಳಬೇಕು. ಸಿಗವಲ್ಲ ಕೈಯಾಗ ಸಾಹುಕಾರ ಅಲ್ರಿ. ನಮಗೆ ಶ್ರಾವಣ ಮಾಸಕ್ಕೆ ಹೇಳಕ್ಕೆ ಒಂದು ಹಿರಿಯರು ಬಂದಿರ್ತಾರೆ, ಒಂದು 8-10 ಮಂದಿ. ಏನ್ರಿ ನಮ್ಮಲ್ಲಿ ಬರ್ಬೇಕ್ರಿ ಶ್ರಾವಣ ಮಾಸಕ್ಕೆ. ನಾ ಕೇಳ್ತೀನಿ, ನೀವೇನು ಬಂದಿರಲ್ಲ, ನೀವು ಮುಗಿತಕ್ಕ ಪುರಾಣಕ್ಕೆ ಬರ್ತೀರೇನು? ಇಲ್ರಿ, ನಾವು 10,000 ಅಟ್ಟರಿ. ನಾವು ದೊಡ್ಡ ಸ್ವಾಮಿನ ತಂದಿದ್ದೀವಿ. ದೊಡ್ಡ ಸ್ವಾಮಿನ ತಂದ. ಇವಾಗ ಕಸ ತೆಗಿಯಕ್ಕೆ ಆಡು ಸಿಗುವಲ್ಲು, ದೊಡ್ಡ ಸ್ವಾಮಿನ ತಂದ ನನ್ನ ಮಗ. ಏನು ದಿಮಾಕ? ಎದ್ರಾಗೆಲ್ಲ ದಿಮಾಕನ? ಹುಚ್ಚಿ ಹುಚ್ಚಿ ಹುಚ್ಚಿ. ದೊಡ್ಡ ಸ್ವಾಮಿನ ತಂದಿದ್ದೀವಿ, ಭಾಳ ಕಾರ್ಯಕ್ರಮ ಮಾಡಿದೆ. ಮಾಡ ಅಲ್ರಿ. ಆವಾಗವ ಸಿಗವಲ್ಲ ಕೈಯಾಗ. ನೋಡ್ರಿ ಏನು 2 ದಿವಸ ಆತು. ಕಡಿ ಏನು ಅಂದ್ರೆ ಅವರು 2 ದಿವಸ ತಕ್ಕ ಕೂತಿ ಸಾಹುಕಾರ್ತಿ ಹೇಳಿದ್ರು, ಸಾಹುಕಾರ ಮತ್ತೊಮ್ಮೆ ಭೇಟಿನ ಆಗೋಲ್ಲ, ಅದಕ್ಕಾಗಿ ನಾವು ನಾಳೆ ಮುಂದೆ ಪ್ರಯಾಣ ಬೆಳೆಸ್ತೇವೆ. ಹೇಗ್ರಿಪ್ಪ? ಸಾಹುಕಾರ ಹೇಳ್ತಾನೆ, ರಾತ್ರಿ ಬತ್ತ ಸ್ವಾಮಿ ಊಟಕ್ಕೆ ನೀಡಾಕತ್ತೇಳು ರೀ. ಏನು ಅಪ್ಪಗಳು ನಾಳೆ ಹೊಕ್ಕಾರತ್ತ, ಅವ್ರನ್ನ ಕಳಿಸೋ ಹೊಕ್ಕನಂದವ. ಏನ್ರಿ ಅವ್ನ ಕಳಿಸೋ ಹೊಕ್ಕನ ಅಂದ್ರೆ ಅವ ಇದೀ ಮನ್ಯಾಗ ಬಂದು ಕೂತಂಗೆ ಐತೆ. ಅವ ಕಳಿಸೋ ಹೊಕ್ಕನ ಅಂದ.
ಇಬ್ಬರು ಮುಂಜಾನೆ ಅವರು ಎದ್ದು ಇವರು ಸ್ನಾನ ಪೂಜೆ ಎಲ್ಲ ಆಯ್ತು, ನಾಷ್ಟ ಆಯ್ತು. ನಾವು ಹೋಗ್ತೀಪ್ಪ ಅಂದರು. ಆಯ್ತ್ರಪ್ಪ ಹೋಗಿ ಬರಿಪ್ಪ ಅಂಥೇಳಿ ಈ ಗಂಡ ಹೆಂಡತಿ ಇಲ್ಲಿ ಮನೆ ಮುಂದೆ ನಿಂತ ಹಿಂಗೆ ಕೈ ಮಾಡ್ತಿದ್ರು. ಅವರು ಹಿಂಗೆ ಕೈ ಮಾಡ್ಕೋತ ಒಂದು ಪರ್ರಂಗೆ ಹೋಗಿದ್ರು. ಗುರುಗಳು ಕರೆದ್ರು, ಸಾವ್ಕಾರ ಬಾಯ್. ಯಾಕೋ ಕರೆಕ್ಟ್ ಕರಿತಾರೆ ನೋಡ್ರಿ, ಹೋಗ್ರಿ ಅಂತ. ಪಾದ ಯಾಕ್ರಿ ಅಪ್ಪ? ಏನಿಲ್ಲಪ್ಪ, ನೀ ಭಾಳ ವಿಶ್ವಾಸದ ಮನುಷ್ಯ ಇದ್ದೀಯಲ್ಲ, ಅದಕ್ಕೋಸ್ಕರವಾಗಿ ನಿನ್ನ ಹಂತಕ್ಕೊಂದು ಸಾಮಾನು ಇಡ್ತಾನೆ, ಅದನ್ನು ಮತ್ತೊಮ್ಮೆ ಬಂದಾಗ ಕೊಡಕ್ಕೆ. ಹಿಂಗ್ರಿ ಕೊಡ್ರಿ. ಟೊಪ್ಪಿಗ್ಯಾಗ ಒಂದು ಸಣ್ಣ ಸೂಜಿ ಇತ್ತು ರೀ. ಆ ಸೂಜಿ ಕೊಟ್ಟರು, ಇದನ್ನು ತಗೋ, ನಾವು ವರ್ಷ ಆಗಲಿ 6 ತಿಂಗಳಲ್ಲಿ 2 ವರ್ಷ ಆಗಲಿ ಬರ್ತಾನಲ್ಲ, ಬಂದಾಗ ಕೊಡಕ್ಕೆ. ಅವ ಹೌದ್ರಿ, ಅದೆಲ್ಲ ನಿಮಗೂ ಗಾಡ್ಡದು ಬೆಳಗಾಗ್ಯಾವ, ಮತ್ತೊಮ್ಮೆ ಬಂದಾಗ ಕೊಡ್ರಿ ಅಂತೀರಲ್ಲ, ನೀವು ಆ ಕಡೆ ಹೋದ ಸ್ವರ್ಗಕ್ಕೆ ಹೋದ್ರಿ ಅಂದ್ರೆ ಹ್ಯಾಂಗೆ ರೀ ಸೂಜಿದ ಹ್ಯಾಂಗೆ? ಅವ್ರಂದರು, ನಾ ಹೋದ್ರೆ ಏನತ್ತೋ, ನೀನು ಹಿಂದಿಂದ ಬರ್ತಿಲ್ಲ, ಅಲ್ಲೇ ತೊಗೊಂಬ ಸೂಜಿ ಅಂದ್ರೆ ಅವ್ರ. ಅದು ಹ್ಞೂ ಹತ್ರಿ, ಅದು ಆ ಟ್ಯೂಬ್ ಲೈಟ್ ಅಂತ ಇರ್ತಾವ. ಈಕಿ ಏನಂತಾರೆ, ಏನಂದ್ರೆ ಸ್ವಾಮಿಗಳು, ಏನಿಲ್ಲ, ಸೂಜಿ ಕೊಟ್ಟಾರ, ಮತ್ತೊಮ್ಮೆ ಬಂದಾಗ ಕೊಡಂದಾರ. ಮುದಕಾಗ್ಯಾನ ಸ್ವಾಮಿ. ಹೋದಂದ್ರೆ ಅದನ್ನೂ ಹೇಳ್ಯಾನ. ಏನು ಹೇಳೋಣ, ನೀನು ನಾ ಮುಂದೆ ಹೋಗ್ತಾನ, ನೀನು ಹಿಂದಿಂದ ಬರ್ತೀರ, ಅಲ್ಲೇ ತೊಗೊಂಡ್ಬಾ ಅಂದಾನ. ಬುದ್ಧಿ ಗಿದ್ದಿ ಐತಿಲ್ಲ ಅಂದಳಕ್ಕೆ. ಭಾಳ ಶಾಣ್ಯಾರ ಹೆಣ್ಮಕ್ಳು. ಯಾವುದೋ ಮನೆಯಿಂದ ಬಂದು ನಿಮ್ಮ ಮನೆಗೆ ಯಜಮಾನ್ರು ಅಕ್ಕಾರ ನೋಡಿ. ಯಜಮಾನ್ರು ಸುಮ್ಮನೆ ಆಗಂಗಿಲ್ಲ. ನಿಮ್ಮ ಸೇವೆ ಮಾಡ್ಯಾರ, ನಿಮ್ಮ ಮಕ್ಕಳು ಸೇವೆ ಮಾಡಿ ಯಜಮಾನ್ರು ಆಗ್ಯಾರ. ಅತ್ತಿ ಹೋದ ಬಳಿಕ ಗೊತ್ತಾಗ ಬುದ್ಧಿತ್ತಿಲ್ಲ. ಯಾಕೆ ಅನ್ನೋ ಅಲ್ರಿ, ಹೋಗೋ ಮುಂದೆ ಈ ಲೋಕ ಬಿಟ್ಟು ಹೋಗಿ ಮುಂದೆ ಸೂಜಿ ಯಾಕೆ ಬರ್ತೈತೇನ್ರಿ? ಈಗ ಕೊಟ್ಟು ಬಿಡ್ರಿ, ಬಿಡ ಹೋಗ್ಲಿ. ಹಿಂಗೆ ಓಡಕ್ಕೆ ಹಾಕಿ ನೋಡ್ರಿ. ಗುರು ಗೊತ್ತಿತ್ತು, ಆಕೆ ಇಂಜೆಕ್ಷನ್ ಕೊಡ್ತಾಳೆ, ಇದು ಓಡಿ ಬರ್ತೈತಿ, ಗೊತ್ತಾಯಿತ್ತು. ಯಾಕಪ್ಪ ಸಾಕಾರ ಈಗ ಸೂಜಿ ತೊಗೊಂಬಿಡ್ರಿ. ಯಾಕೆ ಅಂದ್ರು ಅವ್ರು. ಮತ್ತು ನೀವು ಅಂದ್ರಲ್ಲ, ಆ ಕಡೆ ಹೋದ್ರೆ ಹಿಂದಿಂದ ಬರ್ತೀವಿ ತೊಗೊಂಡು ಬಾ ಅಂದ್ರಲ್ಲ, ಹೋಗೋ ಮುಂದೆ ಸೂಜಿ ಒಯ್ಯಾಕೆ ಬರ್ತೈತೇನ್ರಿ? ಈ ಲೋಕ ಬಿಟ್ಟು ಹೋಗಿ ಮುಂದೆ ಸೂಜಿ ಯಾಕೆ ಬರ್ತೇನ್ರಿ? ಬರಂಗಿಲ್ಲ. ಹ್ಯಾಂಗೆ ಬರ್ತೈತಿ ಈ ಸೂಜಿ ಒಯ್ಯಾಕೆ? ಮತ್ತು ಈ ಸೂಜಿ ಇಟ್ಟು ಶಾಂತ ಒಯ್ಯಾಕೆ ಬರಂಗಿಲ್ಲ ಅಂದ್ರೆ 100 ಕೊಟ್ಟು ಹ್ಯಾಂಗೆ ಒಯ್ತೀಯೋ ನೀನು? ನಿಮ್ಮನ್ನಟ್ಟು ಕೇಳ್ತೇನೆ ನಾನು, ನೀವು ಹ್ಯಾಂಗೆ ಒಯ್ತೀರಿ? ಮನೆ ಹೊಲ ಬಾಡ್ರ ಗಳಿಸ್ಯಾರಲ್ಲ, ಒಯ್ತೀರಿ? ಗೊತ್ತದ ಖರೆ ಸಂಸಾರ ಬಿಡೋಲ್ದ್ರಿ ನಮ್ಮನ್ನ. ಸಂಸಾರ ನೀ ಹಿಡ್ಕೊಂಡದೀವೋ, ಸಂಸಾರ ನೀನು ಹಿಡ್ಕೊಂಡದ ನಾವು ಅಲ್ಲ. ಹತ್ತಿದ ರಾಜ ನಾವಪ್ಪ ಬರ್ಬೇಕತ್ತೀವ್ರಿ ಸತ್ಸಂಗಕ್ಕೆ, ಈ ಸಂಸಾರ ಬಿಡೋಲ್ದಾಗ ಎತ್ರಿ ಹತ್ತಿದ್ದ ರಾಜ. ಗುರುಗಳು ಅರಮನೆಗೆ ಹೋದರು. ಹೋದವ್ರು ಕಂಬಕ್ಕೆ ತೆಕ್ಕಿ ಆದ್ರು ಗುರುಗಳು. ಏ ರಾಜ, ಈ ಕಂಬ ಬಿಡಿಸೋ, ಈ ಕಂಬ ಹಿಡಿದತ್ತೀವ ನಾ ಕತ್ತಿರು. ಅವನ ಗುರುಗಳ ಏನು ಹುಚ್ಚದ್ರಿ, ಗುರುಗಳಿಗೆ ಹೇಳಕತ್ತವ. ನೀವು ಕಂಬ ಹಿಡಿದ್ರಿ, ಕಂಬ ನಿಮ್ಮದೇ ಹಿಡಿದ ಬಿಡ್ರಿ ಅಂದವ. ಹಂಗ ಅಲ್ಲೋ ರಾಜ, ನೀ ಸಂಸಾರ ಹಿಡಿದ್ರಿ, ನಿನ್ನ ಸಂಸಾರ ಹಿಡಿದ್ರಿ, ಬಿಡು. ನಾನು ನಿಮ್ಮ ಪೂರ ಬಿಡತ್ತನ್ನಂಗಿಲ್ಲ. ಸಾಯಂಕಾಲ ಒಂದು 2 ತಾಸು ಇಷ್ಟ ರಗಡಾಗೈತೆ ನಾನು. ಅಲ್ರಿ, ಇಟ್ಟರೆ ಬರ್ತೀರಿ ಹೋಯಪ್ಪ. ಹ್ಯಾಂಗ ಮನುಷ್ಯ ಇಲ್ಲೇನು ನೀವು ಸತ್ಸಂಗದಾಗ ಏನು ಗಳಿಸ್ತೀರಿ, ಇದು ಮಾತ್ರ ನೀವು ಬೆನ್ನು ಹತ್ತ ಬರ್ತೈತಿ. ನಿಮ್ಮ ಹೊಲ ಮನೆ ಎಲ್ಲ ಅದೇ ಹೇಳ್ತೈತಿ ನೋಡಿ, ಯಾವುದು ಬರಂಗಿಲ್ರಿ. ಯಾರು ಸಂಗಡ ಬಹವ್ರಿಲ್ಲ ಅಲ್ರಿ, ಯಾರು ಬರಂಗಿಲ್ಲ. ಅಣ್ಣ ತಮ್ಮ ತಂಗಿ ಏನು ಬೇಕಾದ ವಸ್ತು ಇರಲಿ. ಇಲ್ಲಿ ಮನುಷ್ಯ ನಮ್ಮಂತೇನು ಹಿಡ್ಕೊಂಡು ಕುಂತಾನಲ್ಲ, ಈ ಬುದ್ಧಿ ಗಂಟು ಹಾಕೊಂಡೈತಿ.
ನಂದು 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 ನಂದು. ಈ ನಂದು ಅನ್ನೋದನ್ನು ಬಿಟ್ಟು ಹೋದದ್ದು ಸಂಸಾರ, ಮತ್ತೇನು ಅದರೊಳಗೆ ಹೆಚ್ಚಿಂದ ಇಲ್ಲ. ನಂದು ಅನ್ನೋದು ಬಿಡುದು ಅಷ್ಟೇ ತಡ, ಕಷ್ಟದ. ಆ ಹುಡುಗ ದೊಡ್ಡವಾಗ್ಯಾನ. ಈ ನಾನು ಅನ್ನೋದು ಒಂದತಿ, ನಂದು ಅನ್ನೋದು ಭಾಳ ಅದಾವ್ರೆ. ಗೊತ್ತಕೈತಿ ನಿಮಗಿಲ್ಲ? ನಾನು ಅನ್ನೋದು, ನಂದು ಅನ್ನೋದು, ಹೆಂಡತಿ ನಂದು, ಮನಿ ನಂದು, ಹೊಲ ನಂದು ಅಲ್ರಿ. ಎಮ್ಮೆ ನಂದು, ಎಮ್ಮೆ ಹಾಕಿದ ಶಂಡಿ ಗೊತ್ತಿಲ್ಲ. ಮನೆ ಹೆಂಡಿ ಕತಿ ಹ್ಯಾಂಡಿ ನಂದು. ಅಯ್ಯೋ ಅಯ್ಯೋ ಅಯ್ಯೋ. ಈ ನಾನು ಅನ್ನೋದು ಒಂದ, ನಂದು ಅನ್ನೋದು ಇವು ಬೇರೆ ಬೇರೆ ಬೇರೆ. ನಾನು ಅನ್ನೋದು ನೆಟ್ಟವೇ ಇರುತ್ತದೆ, ನಂದು ಅನ್ನೋದು ಆ ಹುಡುಗನ ಮದುವೆ ಮಾಡುವಲ್ಲ ಅಪ್ಪ. ಓಣ್ಯಾಗಿನ ಹುಡುಗರು ಎಲ್ಲ ಲಗ್ನ ಆತು. ಸಿಟ್ಟು ಬತ್ತು ಅಪ್ಪನ ಮ್ಯಾಗ. ಎಲ್ಲರೂ ನಮ್ಮ ಗೆಳದ ಲಗ್ನ ಮಾಡಿದ, ಇವ್ ಮಾಡವಲ್ಲ ಅಂದವನು. ಅವ ಅಂದ, ಸುಮ್ಮ ಹಾಸ್ಕೊಂಡು ಹೋಗ್ತು ಮಕ್ಕಳವ, ಉಣವ ಮಕ್ಕಳವ, ನಾಷ್ಟ ಮಾಡವ ಮಕ್ಕಳವ. ಯಾಕೋ ಎಲ್ಲ ಯಾಕೆ ಹೇಳ್ಬೇಕು? 4 ಮಂದಿನ ಕರ್ಕೊಂಡು ಬಂದವ. ನೋಡ್ರಿ ನಮ್ಮ ಬಶ ಯಾಕೋ ಹೇಳವಲ್ಲ, ಕೆಲಸ ನಮ್ಗೆ ಕಾಣವಲ್ಲ. 4 ಮಂದಿ ಬಂದ್ರೆ ಯಾಕೋ ಬಶ ಹೇಳಲ್ಲ, ಹೊಲಕ್ಕೆ ಹೋಗ್ಲಾ? ಯಾಕೆ ಹೋಗ್ಬೇಕು? ಅರೆ ಯಾಕೆ ಹೋಗ್ಬೇಕಂದ್ರೆ ಏನು? ಹೊಲಕ್ಕೆ ಹೋಗಂಗಿಲ್ಲನ? ಅಲ್ಲ ಹೋಗ್ಬೇಕಪ್ಪ, ಹೊಲಕ್ಕೆ ಹೋಗ್ಬೇಕು, ದುಡಿಬೇಕಪ್ಪ. ಅಲ್ರಿ ಯಾಕೆ ಹೋಗ್ಬೇಕು? ನಮ್ದು ಅನ್ನೋದು ಏನೈತಿ ಮನ್ಯಾಗ ನಿಮ್ಗೆ ಗೊತ್ತೈತಿಲ್ಲ? ಅಲ್ಲೋ ನಿಮ್ಮವ್ವ ಅದಾಳ, ನಿಮ್ಮ ಅಪ್ಪ ಅದಾನ, ಅಣ್ಣ ತಂಗಿ ಅದಾರಲ್ಲ, ಅವರೆಲ್ಲ ಅದಾರಿ. ನಂದನ್ನು ಎಲ್ಲಿ ಅದ ಈ ಮನ್ಯಾಗ ಗೊತ್ತಾತ. ಸಾವ್ಕಾರ ಮೊದಲು ಬಶಾನ ಮದುವೆ ಮಾಡಿಲ್ಲ, ನಿನ್ನ ಎತ್ತು ಒಯ್ತಾನ ಅಲ್ರಿ. ನಂದು ಒಮ್ಮೆ ಹಿಡುಪತ್ತು ಅಂದ್ರೆ ಅದು ಸಿಗಿತೈತಿ. ನನ್ನ ಹೆಂಡತಿ, ನನ್ನ ಮಕ್ಕಳು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಗಾಡಿ ಕಟ್ಟಿದ ಎಲ್ಲಿ ಬಂತಿದ್ದು ನಂದು ಅಲ್ರಿ. ಭಾಳ ದಿವಸದಿಂದ ಅಪ್ಪ ಹೊಲ ತಗೊಂಡಿದ್ದ, ಅದನ್ನು ಹರಗಲಿಲ್ಲ, ಬಿತ್ತಲಿಲ್ಲ, ಸತ್ತು ಹೋದ. 2 ಅಣ್ಣ ತಮ್ಮ ಕೂಡಿ ಬೆಳೆದ್ರು, ದೊಡ್ಡವರಾದರು. ತಾಯಿ ಹೇಳಿದಳು, ಏ ತಮ್ಮ, ನಿಮ್ಮಪ್ಪ ಹೊಲ ತಗೊಂಡ, ಏನು ಬಿತ್ತಲಿಲ್ಲ, ಬೆಳಿಲ್ಲ, ಗಡೇರಿ ಹಾಕರು ಹೋಗಿ ಅಂತ ಅಂದಳು. ಬುತ್ತಿ ತೊಗೊಂಡು ಬರ್ತಾನೆ ಮಧ್ಯಾಹ್ನಕ್ಕೆ. ಹೋಗ್ರಿಪ್ಪ. ಎತ್ತ ತಗೊಂಡ್ರು, ಗಳೆ ತಗೊಂಡು ಅಣ್ಣ ತಮ್ಮ ಆದರು. ಅವ ಮುಂದೆ ಎತ್ತ ಹಿಡಿದದ್ದ ತಮ್ಮ, ಅಣ್ಣ ಗಳೆ ಹಿಡಿದಿದ್ದ. ಅದು ಒಂದು ಅರ್ಧ ಹೊಲೆ ಹೋತು. ಅರ್ಧ ಆದ ಅನ್ಕೊಡ್ದ ಈ ಗಡೆಕೊಂದು ತೆಪ್ಪೆಲಿ ಎತ್ತರಿ ಗೊತ್ತಾಗಬೇಕು. ಈಗಲ್ಲ ನೋಡಿದ ಅಣ್ಣ, ಓಹೋ ಆ ಅಣ್ಣ ನೋಡಿದ ಕೂಡಲೇ ಕೆಟ್ಟ ಬುದ್ಧಿ ಬಂತು. ಇದನ್ನು ತಮ್ಮ ನೋಡಿದಾದ್ರೆ ಅವಂಗೆ ಅರ್ಧ ಪಾಲ ಕೊಡಬೇಕಾಗ್ತದೆ. ನನ್ನ ಹೆಂಡತಿ, ನನ್ನ ಮಕ್ಕಳು ನಮ್ಮದ ಆಗ್ಬೇಕಲ್ಲ ಅಂದವನು ಏನು ಮಾಡಿದ, ಕೈಯಾಗ ಒಂದು ಬೆತ್ತಿತ್ತಲ್ಲ, ತಮ್ಮನ ತಲೆ ಮೇಲೆ ಹೊಡೆದ ಹೆಣ ಬಿತ್ತರಿ. ಅಯ್ಯೋ, ಆವಾಗ ಏನು ಮಾಡಿದ, ಆ ಹೆಣಂಗೆ ಹೋದು ಬಣಿವ್ಯಾಗ ತುರುಕಿ ಹಂಗೆ ಹೊಡೆದಿದ್ದ. ಮುದಿಕ್ ಬತ್ತು, ಏನು ಬುತ್ತಿ ತಗೊಂಡು, ಯಾಕೋ ನಿಮ್ಮ ತಮ್ಮ ಕಾಣಿಸ್ವಲ್ಲ, ಹೋಗ್ಯಾನಳವ. ಕೂಡಿ ಮಾಡಿದ ಮನುಷ್ಯನ ಮಾರಿ ಎಲ್ಲ ಬದಲಿ ಆಗಿರ್ತಾವೆ, ಗೊತ್ತೈತೆ. ನೀವ ಮನ್ಯಾಗ ಜಗಳಾಡಿ ಬಂದಿದ್ರೆ ನಿಮ್ಮ ಮಾರಿ ಆಗ್ಲಂಗಿಲ್ಲ. ನಾ ಬೇಕಾದ್ರೂ ಅಲ್ಲ ಹಂಗೆ ಅದು ಹೋಗ್ಯಾನವ ಅಂದು.
ಅದು ಬಿಸಿಲತ್ತಿ ಬಣವಿನ ಎಳ್ಳಕ್ಕೆ ಹೋಗ್ಬೇಕತ್ತು ಓತ ಮುದುಕಿ ರಕ್ತ ಹರಿದು ಬರ್ತಿತ್ತು. ಅಯ್ಯೋ ಏನು ಘಾತ ಮಾಡಿದೆವೋ ತೆಗೆದು ನೋಡಿಳು ತಮ್ಮನ ಹೆಣ. ತಮ್ಮನ ಕೊಂದೆಲ್ಲೋ ಮೂರ್ಖ ಒದರಾಕತ್ತಿ ಮುದುಕಿ. ಅವಂದ ಬಂಗಾರ ತೆಪ್ಪೇಲಿ ಇಲ್ಲೇ ಉಳಿತೈತಿ. ಈಕಿ ಹೇಳಿದಂತ ನಾನು ಹೇಳ್ಕೊಂಡು ಕರ್ಮಂದೆ. ಅವಾಗ ಏನು ಮಾಡಿದೆ, ಎದರಿಂದ ತಮ್ಮನ ಕೊಂದಿದ್ದ ಮುದುಕಿಗೂ ಹಾಕಿದ, ಬೆತ್ತ ಎರಡು ಹೆಣ. ನಂದಾತು, ನಂದು ನಂದು ನಂದು. ಓ ರಾತ್ರಿ ಬಂಗಾರ ತೆಪ್ಪೇಲಿ ತಗೊಂಡು ಹೊಂಟಿದ್ದ. 4 ಮಂದಿ ಕಾಡು ಎದುರಿಗೆ ಬಂದರು. ಏನದು? ನೀರು ನೀರು ಸತ್ಯನಾಥ ಪೂಜಾಕ್ಕೆ ನೀರು, ನಮಗೆ ನೀರಡಿಕೆ ಆಗೈತಿ ಇಳಿಸ್ಟಾಕ್ ಅಂದರು. ಹಿಂಗೆ ಓಡಿ ಹೋಗ್ಬೇಕಂತ ನೋಡಿದ. ಬ್ಯಾಟ್ರಿ ಹಾಕಿ ನೋಡಿದ್ರು ತುಂಬಿತ್ರಿ ಬಂಗಾರ. ಹಿಂದೆ ನಾವು ತಲೆ ಮೇಲೆ ಹಾಕಿದ ಹೆಣ ಬಿತ್ತ ಕೆಳಗೆ. ಬಂಗಾರ ತೆಪ್ಪಿಡಿ 4 ಮಂದಿ ತಗೊಂಡ್ರು. 4 ಮಂದಿ ತಗೊಂಡು ಊರು ಹೊರಗೆ ಹೋಗಿ ದೇವಿ ಗುಡಿಯಾಗ ಹಂಚಿಕೊಳ್ಳೋದು. ಹಂಚಿಕೊಳ್ಳೋನು ಅಂತಂದು ಏನು ಮಾಡಿದರು ಅಂತ ಕೇಳಿದ್ರೆ, ಹೊಟ್ಟರಿ ಹಸದತಿ, ನೀವಿಬ್ಬರು ಪೇಟ್ಯಾಗ ಹೋಗ್ರಿ, ಒಂದಿಟ್ಟು ಮಿಠಾಯಿ ತೊಗೊಂಡು ಬರ್ರಿ ಅಂದರು. ಹ್ಞೂನ್ರಿ ಅಂತ ಅದು ಅವರು ಮಿಠಾಯಿ ತೊಗೊಂಡು ಹೋದವ್ರು ವಿಚಾರ ಮಾಡ್ತಾರೆ. 4 ಪಾಲಕ್ಕವು ಇಟೀಟ ಬರ್ತದ, ಇವು 2 ಪಾಲ ಆಗ್ಬೇಕು. ಹೆಂಗೆ ಮಾಡ್ಬೇಕು? ಏನಿಲ್ಲ, ಆ ಮಿಠಾಯಿ ವಿಷ ಹಾಕ್ಕೊಂಡು ಹೋಗೋದು, ವಿಷ ಹಾಕ್ಕೊಂಡು ಹೋಗೋದು. ಇವ್ರು ಕೂತಾರೆ ಬಂಗಾರ ಮುಂದೆ ಇಟ್ಕೊಂಡು ಕೂತು. ಇವ್ರು ಅವು ಬರ್ತಾರಲ್ಲ, ಬಂದು ಕೂಡಲೇ ನೀರು ತುಂಬತ್ತ ಬಾಯ ಕಳ್ಸೋಣ, ಮ್ಯಾಲ ಕಲ್ಲು ಹೋಗೋದು, ಅವೆರಡು ಕಲಾಸು ಮಾಡೋಣ. ನೋಡ್ರಿ ಬುದ್ಧಿ. ಬಂದರು ಅವರು ಪೇಡ ಇಟ್ರ ಮುಂದೆ. ಏನು ಅಡ್ಡಿಲ್ಲಪ್ಪ, ನೀವು ನೀರು ತೊಗೊಂಬರಿ ಹೋಗಿ. ಕೊಡ ಕೊಟ್ಟರು. ಅವು ಅಡ್ಡು ಬ್ಯಾಟ್ರಿ ಹಿಡಿದು ಕೊಡ ತೊಗೊಂಡು ಹೋದು ಕುಂಬಿ ಮ್ಯಾಗ ಕಲ್ಲು ತೆಗೆದು ಅದ್ರ ಮ್ಯಾಗ ಒಂದು ಹೋಗದ್ರಿ, ಇದ್ರ ಮ್ಯಾಗ ಒಂದು ಹೋಗದ್ರು. 2 ಹೆಣ ಎದ್ದು. ಈಗ ನಮಗಿಬ್ಬರದ ನೋಡ್ರಿ ಇದು ಕೊಡ ಅಂದವ್ರ. ಬಂದ್ರೆ ಪೇಡೆ ತಿನ್ನೋಣ. ಪೇಡೆ ತಿಂದೇನು ಮನೆಗಾರ ಇನ್ನೂ ಎದ್ದಿಲ್ಲ ಅವರು. ಆ ಬಂಗಾರ ಕೊಡ ನನಗೆ ಗೊತ್ತೈತಿ. ನಿಮ್ಗೇನ್ರಿ ಬೇಕಂದ್ರೆ ಎಷ್ಟು ಮಂದಿ ಆಗ್ಯಾರಿ? ಅಣ್ಣ, ತಮ್ಮ, ಮುದುಕಿ 4 ಮಂದಿ ಕಾಡ್ರು, 7 ಆಗ್ಯಾವ. 8ನೇದವ್ರು ನೀವು ಯಾರೇ ಬರ್ತಿದ್ದೆ ಅಂದ್ರೆ ನಾನು ಗೊತ್ತೈತೆ. ಬೇಕು 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 ನಂದ 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 ಹರಿಬಿಟ್ಟೈತ್ರಿ ಮನುಷ್ಯ. ನಂದು ಅನ್ನೋದು ಬಿಡಬೇಡ್ರಿ, ಆದ್ರೆ ಪರಮಾತ್ಮ ನನ್ನವ ಅನ್ನೋದನ್ನ ಅಲ್ಲಿ ಹಾಕ್ರಿ. ಮತ್ತೆ ಈ ಪ್ರಪಂಚನ ನಂಬಬೇಡ್ರಿ, ನಂಬಲಾಕ ಯೋಗ್ಯ ಅಲ್ಲ ಇದು. ಎಂತಿಂತವ್ರು ಮೋಸ ಮಾಡ್ಯದ ಅಲ್ರಿ. ಎಷ್ಟು ಮಂದಿ ಯುದ್ಧ ಮಾಡ್ಯಾರ, ಯುದ್ಧ ನಡೆದದ ಈಗ ನೋಡ್ರಿ. ಎಷ್ಟು ಮಂದಿ ಯುದ್ಧ ಮಾಡಿ ಲಕ್ಷ ಲಕ್ಷ ಮಂದಿನ ಕೊಂದಾರ. ಕೊಂದು ಏನು ಮಾಡ್ಯಾರು? ಅವರು ತಗೊಂಡು ಹೋಗ್ಯಾರೇನು? ಸಾಧ್ಯ ಇಲ್ಲ. ಆದ್ದರಿಂದ ಮನುಷ್ಯನ ಬುದ್ಧಿಯೊಳಗೆ ಇದು ನಂದು ಅನ್ನೋದೇನದಲ್ಲ, ಇದನ್ನ ಬಿಡಿಸೋದು ಸತ್ಸಂಗ ಮಾತ್ರ ಬಿಡಿಸ್ತದ, ಉಳಿದು ಎಲ್ಲಿ ಬಿಡಿಸಲಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಜಾಢ್ಯಂ ಧಿಯೋ ಹರತಿ ಅಂದ್ರೆ ಬುದ್ಧಿಯಲ್ಲಿ ಜಡತನ ಅನ್ನೋದೇನದಲ್ಲ, ಅದನ್ನು ನಾಶ ಮಾಡ್ತದೆ. ಏಕ ಗಡಿ ಆದಿ ಮೇ ಪುಣ್ಯಾದ ಕರೆ ಸಾಧು ಸಂಗತಿ ಕಟೆ ಕೋಟಿ ಅಪರಾಧ. 1 ತಾಸು, ಅರ್ಧ ತಾಸು, ಅರ್ಧ ತಾಸು ನೀವು ಸಂಗತಿ ಮಾಡ್ರಿ, ಕಟೆ ಕೋಟಿ ಅಪರಾಧ. ಕೋಟಿ ಅಪರಾಧಗಳೆಲ್ಲ ಕಳಿತಕ್ಕಂಥ ಸಾಮರ್ಥ್ಯ ಸತ್ಸಂಗದಾಗದ. ಆದ್ದರಿಂದ ಜಾಡ್ಯಂ ದಿಯೋ ಹರತಿ ಶಿಂಚತಿ ವಾಚಿ ಸತ್ಯಂ. ಏನ್ರಿ, ನಮ್ಮ ಮಾತಿನೊಳಗೆ ಸತ್ಯ ಅನ್ನೋದು ಹೊರಗೆ ಬರ್ತದೆ. ಈಗ ನಾವು ಏನು ಮಾತಾಡ್ರು ಅಸತ್ಯದ ಬಗ್ಗೆ ಮಾತಾಡ್ತೀವಿ ಸಂಜೆ ತನಕ.
ಸತ್ಯದ ಬಗ್ಗೆ ನಿಮಗೆ ವಿಚಾರ ಬರಬೇಕಾದ್ರೆ ಈ ಮಠಕ್ಕೆ ಬರಬೇಕು, ಇಲ್ಲೇ ನಿಮಗೆ ಸತ್ಯ ಗೊತ್ತಾಗೋದು. ಸತ್ಯ ಅಂದರೆ ಅದಕ್ಕತ್ತಾರು ಒಂದು ಸ್ವಲ್ಪ ವಿಚಾರ ಮಾಡೋಣ. ಸತ್ಯ ಅಂದರೆ ಅದಕ್ಕಂತೀರಿ. ನೋಡ್ರಿ, ತ್ರಿಕಾಲ ಬಾಧ್ಯತ್ವಂ ಸದ್ರೂಪತ್ವಂ, ಮೂರು ಕಾಲದಲ್ಲಿ ಯಾವುದು ಇರ್ತತಿ ಇರ್ಲಾಕ ಯೋಗ್ಯತೆ ಅದಕ್ಕೆ ಸತ್ಯ ಅಂತಾರೆ. ಮೂರು ಕಾಲ ಅಂದ್ರೆ ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ. ಹಂಗಲ್ರಿ, ಮುಂಜಾನೆ ಮಧ್ಯಾಹ್ನ ಮೂರು ಕಾಲ ಆತ್ಲ, ಹಂಗಲ್ಲದು. ಈ ಸೃಷ್ಟಿಗಿಂತಲೂ ಪೂರ್ವಕಾಲ, ಸೃಷ್ಟಿ ಇದ್ದಾಗಿನ ಕಾಲ, ಸೃಷ್ಟಿ ನಾಶ ಆದ ಬಳಿಕನೂ ಯಾವ್ದಿರ್ತತಿ ಅದು ಸತ್ಯ.